ಇವತ್ತು ಭಾಳ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ರೈತ ಮೋರ್ಚಾದ ಪರವಾಗಿ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹಿತ ರಾಜ್ಯದ ನಾಯಕರುಗಳು ಪ್ರವಾಸ ಮಾಡಿ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಏನಿದೆ ಅದನ್ನು ಜನರ ಗಮನಕ್ಕೆ ತರುವಂಥ ಕೆಲಸ ಮತ್ತು ಅದಕ್ಕಾಗಿ ಹೋರಾಟವನ್ನು ನಿರೂಪಣೆ ಮಾಡುವಂಥ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ನಡೀತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗದಗ ಜಿಲ್ಲೆಗೆ ಈ ಒಂದು ಸಂಘಟನೆ ಮತ್ತು ಈ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಪ್ರಮುಖರು ಸೇರಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮತ್ತು ಅದರ ಅಂಗವಾಗಿ ಇವತ್ತೇನು ಈ ಪತ್ರಿಕಾಗೋಷ್ಠಿಯನ್ನು ಕರೆದದ ಭಾಳ ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿರುವಂಥ ಒಂದು ರಾಜಕೀಯ ಪರಿಸ್ಥಿತಿ ಮತ್ತು ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ಒಂದು ರೈತ ವಿರೋಧಿ ಧೋರಣೆ ಏನಿದೆಯಲ್ಲ ಅದನ್ನ ಇವತ್ತು ಜನಜಾಗೃತಿ ಮಾಡುತ್ತಾ ಜನರಿಗೆ ತಿಳುವಳಿಕೆ ಕೊಡುವಂಥ ಕೆಲಸ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾವು ಮಾಡ್ತಾಯಿದ್ದೇವೆ. ಇವತ್ತೇನು ಬಹುಶಃ ಕಳೆದ ಒಂದು ವಾರದಿಂದ ನೀವು ನೋಡಾಕತ್ತೀರಿ ಯಾವ ರೀತಿ ರಾಜ್ಯದ ರಾಜಕೀಯ ಪರಿಸ್ಥಿತಿ ಇದೆ ಮತ್ತು ಇಲೆಕ್ಟ್ರಾನ್ ಟಿ ವಿಗಳನ್ನು ನಾವು ತೆಗೆದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗ್ತಾಯಿದೆ ನಾವೆಲ್ಲ ನೋಡ್ತಾ ಇದ್ದೇವೆ. ಮತ್ತು ಇದು ಕಳೆದ ಒಂದು ವಾರ ಇರ್ಬೋದು, ಆದರೆ ಕಳೆದ 2-3 ತಿಂಗಳಿಂದ ಈ ಒಳ ಗುದ್ದಾಟ ಇದ್ದೇ ಇದೆ. ಇನ್ ಫೈಟಿಂಗ್ ಸಿ ಎಮ್ ಮತ್ತು ಡಿ ಸಿ ಎಮ್ ನಡುವೆ, ಅವರ ಗುಂಪುಗಳ ನಡುವೆ ಇನ್ ಫೈಟಿಂಗ್ ನಡೀತಾ ಇದೆ. ಅವರ ಮುಖ್ಯಮಂತ್ರಿ ಅವರಿಂದ ಕೆಳಗಿಳಿಸಬೇಕು ಮತ್ತು 2.5 ವರ್ಷದ ನಂತರ ನಾನು ಮುಖ್ಯಮಂತ್ರಿ ಆಗಬೇಕಂತೇಳಿ ಡಿ ಕೆ ಶಿವಕುಮಾರ್ ಒಂದು ಸೀರಿಯಸ್ ಆದಂಥ ಗಂಭೀರವಾದಂಥ ಪ್ರಯತ್ನ ಚಾಲೂ ಆಗಿದೆ. ಇದು 2-3 ತಿಂಗಳಿಂದ ಇತ್ತು, ಹೊರಗೆ ಬಂದಿರಲಿಲ್ಲ. ಈಗ ಒಂದು ವಾರದಿಂದ ಯಾವಾಗ 2.5 ವರ್ಷ ಕಂಪ್ಲೀಟ್ ಆಯಿತು ಆವಾಗ ಡಿ ಕೆ ಶಿವಕುಮಾರ್ ಗುಂಪು ಇನ್ನು ಇವರು ಅಧಿಕಾರ ಬಿಡುವುದಿಲ್ಲ ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಅವರು ತಮ್ಮ ಏನೋ ಒಂದು ತಂತ್ರ ಪ್ರತಿತಂತ್ರ ಎಲ್ಲವನ್ನೂ ಚಾಲೂ ಮಾಡಿದ್ದಾರೆ. ಈಗ ಅದು ಒಂದು ಕ್ಲೈಮ್ಯಾಕ್ಸ್ ಸೀನಿಗೆ ಬಂದದ. ಆದರೆ ಈ ಒಂದು ಇನ್ ಫೈಟಿಂಗ್ನಿಂದ ಇವತ್ತು ಯಾರಿಗೆ ನಷ್ಟ ಆಗ್ತಾ ಇದೆ ಅಂದರೆ